ಓ ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ KSRTC. ಓ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಗುದ್ಕೊಬಿಟ್ಟವ್ರೆ. ಹಾಂ, ನನಗೆ ಡ್ರೀಮ್ ಬೈಕ್ ಅಂತ ಇದ್ದಿದ್ದು KTM RC 200. ನಾನು ಅವಾಗ ಕಾಲೇಜ್ ಡೇಸಲ್ಲೇ ಸೈಕ್ ಹೋಗ್ಬಿಟ್ಟಿದೆ ಗಾಡಿ ನೋಡಿ. ಚೆನ್ನಾಗಿತ್ತು ಅವಾಗ. ಬಟ್ ಇವಾಗಿರೋ RC 200 ಬಗ್ಗೆ ನಾನು ಮಾತಾಡ್ತಾ ಇಲ್ಲ. BS3 ಮತ್ತು BS4 ಇತ್ತಲ್ಲ ಅದ್ರ ಬಗ್ಗೆ. ಅದು ಸಖತ್ತಾಗಿತ್ತು ಲುಕ್. ಬಟ್ ಇವಾಗ ನಾನು ಈ ಗಾಡಿ ತೊಗೊಂಡೆ ಮನೇಲಿ ಬೈಸ್ಕೊತಾ ಇದ್ದೀನಿ. ಸೀಟ್ ಹೈಟ್ ಜಾಸ್ತಿ ಇದೆ, ಯಾರೂ ಹೋಗೋಕ್ಕಾಗಲ್ಲ ಕಂಫರ್ಟಾಗಿ, ಏನು ತೊಗೊಂಡು ಹೋಗೋಕ್ಕಾಗಲ್ಲ. ಇದರಲ್ಲಿ ಒಂದು ಕ್ಯಾನ್ ನೀರು ತೊಗೊಂಬರೋದು ಕಷ್ಟ ಐತೆ ಈ ಗಾಡೀಲಿ. ಏನಕ್ಕೆ ತೊಗೊಂಡೆ ಅಂತ ಬೈತವ್ರೆ. ಬಟ್ ಅದೇನಾದ್ರು ತೊಗೊಂಡಿದ್ರೆ ಮನೆ ಬಿಟ್ಟು ಓಡಿಸ್ಬಿಡ್ತಾಯಿದ್ರು ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಬಟ್ ಆದರೂ ಡ್ರೀಮ್ ಬೈಕು ಇರಲಿ, ಪರವಾಗಿಲ್ಲ. ಈ ಗಾಡಿ ತೊಗೊಂಡೇನು ಲಾಸ್ ಏನಾಗಿಲ್ಲ. ಇದು ಅದಕ್ಕಿಂತ ಕಂಫರ್ಟ್ ಆಗಿದೆ. ಆ ಗಾಡಿ ತೊಗೊಂಡಿದ್ರೆ ಹಿಂಗೆ ಬಕ್ಕೊಂಡು ಸ್ಪೈನಲ್ ಕಾರ್ಡ್ ಹೋಗಿರೋದು ನನಗೆ. ಹಾಂ, ಬನ್ನಿ ಬರಲ್ಲ ಬನ್ನಿ. ಏನು ನಾನು ಸೈಡಿಗೆ ಬಂದುಬಿಡ್ತೀನಿ ಅಂತ ಎಲ್ಲರಿಗೂ ಭಯನ? ಇಷ್ಟೊಂದು ಆರಾಮ್ ಹೊಡಿತವ್ರೆ. ಆ ಡ್ರೀಮ್ ಬೈಕು ತಗೊಂಡಿದ್ರೆ ಚೆನ್ನಾಗಿರೋದೇನೋ ಅನಿಸುತ್ತೆ. ಬಟ್ ಈ ಗಾಡಿ ತೊಗೊಂಡು ಬೈಸ್ಕೊಂಡ್ಮೇಲೆ ಅನಿಸುತ್ತೆ ತಗೊಂಡೇ ಇರೋದು ಒಳ್ಳೇದಾಯಿತು ಅಂತ. ತಗೊಂಡಿದ್ರೆ ಹೊಗೆ ಹಾಕಿರೋರು ಮನೇಲಿ RC 200. ಅದೇ ನಾನು ಹೋಗೋದೇ ಕಷ್ಟ ಆಗಿರೋದು. ನೀನು ಹೋಗೋದೇ ಕಷ್ಟ ಅಂದಮೇಲೆ ಏನು ತೊಗೊಂಡೆ ಅಂತ ಬೈದು ಬಿಸಾಕಿರೋದು ಅಷ್ಟೆ. ಓ, ನಾನು ಇವತ್ತಾಗ ಕರೆಕ್ಟಾಗಿ ಗಾಡಿ ಓಡಿಸ್ತಾ ಇಲ್ವಾ? ನನ್ನ ಮೇಲೆ ಯಾಕೋ ನನಗೆ ಡೌಟ್ ಆಗ್ತೈತೆ. ನಾನು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲೆಲ್ಲ ಹಾಕಿ ಮಿಂಚಿಸ್ಬಿಟ್ಟಿದ್ದೆ ಗಾಡಿನ. ಅವಾಗ ಏನೋ ತೊಗೊಂಡೇ ಇದ್ದೀನೇನೋ ಅನ್ನೋಷ್ಟು ಖುಷಿಯಾಗಿತ್ತು. ಅವಾಗ ಏನು ₹1 ಕಾಸಿರಲಿಲ್ಲ. ಬರೀ ಕಾಲೇಜ್ ಹೋಗಿ ಮನೆಗೆ ಬರ್ತಾಯಿದ್ದೆ. ಹುಡುಕಿದ್ರು ₹1 ಇರಲಿಲ್ಲ. ಆದರೂ ಯೂಟ್ಯೂಬಲ್ಲಿ ನೋಡಿ ಓವರಾಗಿ ಮೋಟಿವೇಟ್ ಆಗಿ ನಾನು ಆಲ್ರೆಡಿ ತಗೊಂಡಿದ್ದೀನಿ ಅನ್ನೋಷ್ಟು ಖುಷಿಲಿದ್ದೆ. RC 200. ಯಾಕೆ ಟ್ರಾಫಿಕ್ ಜಾಮ್? ಹಾಂ, ಗಾಡಿ ಪೆಟ್ರೋಲ್ ಬಂಕ್ ಹೋಗ್ತಾಯಿದೆ, ಅದಕ್ಕೆ ಟ್ರಾಫಿಕ್ಕು. ಬರಬೇಡ ಗುರು, ಇನ್ನು ಮನೇಲಿ ಲೋನ್ ತೀರ್ಸೋದೆಲ್ಲ ಬಾಕಿ ಐತೆ. ನನ್ನನ್ನು ನಂಬ್ಕೊಂಡು ಎಷ್ಟೋ ಚೀಟಿ ಹಾಕವ್ರೆ. ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ರೋಡೆಲ್ಲ ಸ್ಕ್ರ್ಯಾಚ್ ಮಾಡಿಬಿಟ್ಟವ್ರು. ಹೆಂಗೆ ಯಾವ ರೇಂಜಿಗೆ ಸ್ಕ್ರ್ಯಾಚ್ ಮಾಡವ್ರೆ ಅಂದರೆ, ಗಾಡಿ ಈ ಥರ ವಾಬಲ್ ಆಗೋಕ್ಕೆ ಶುರುವಾಗುತ್ತೆ. ಆ ಕಡೆ ಈ ಕಡೆ ಏನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಆ ರೇಂಜಿಗೆ ವಾಬಲ್ ಆಗೋಕ್ಕೆ ಶುರು ಆಗ್ತಾಯಿತ್ತು. ಇವ್ರು ಅದ್ರ ಮೇಲೆ ಟಾರ್ ಹಾಕವ್ರ ಇಲ್ಲ ಅದು ರೋಡ್ ಹಂಗೆ ಬಿಟ್ಟವ್ರ ಗೊತ್ತಾಗ್ತಾಯಿಲ್ಲ. ರೋಡ್ ಹೋದ ಸಲ ಬಂದಾಗ ಗಾಡಿ ಶೇಕ್ ಆಗಿದ್ದೆ, ಆಲ್ಮೋಸ್ಟ್ ಬಿದ್ದೋಗೋ ಮೂಮೆಂಟು. ಸರಿಯಾಗಿ ಬೈಕೊಂಡು ಹೋದೆ. ಇರೋ ಥರ ಅವರಪ್ಪ. ಸೇಮ್ ಎಕ್ಸಾಕ್ಟ್ ಪ್ಲೇಸಲ್ಲಿ. ಬರಬೇಡ ಗುರು, ಇನ್ನು ಮನೇಲಿ ಲೋನ್ ತೀರ್ಸೋದೆಲ್ಲ ಬಾಕಿ ಐತೆ. ನನ್ನನ್ನು ನಂಬ್ಕೊಂಡು ಎಷ್ಟೋ ಚೀಟಿ ಹಾಕವ್ರೆ. ಗಾಡಿ ಓಬಲ್ ಆಗುತ್ತೆ, ಶೇಕ್ ಆಗುತ್ತೆ ಹ್ಯಾಂಡ್ಲು ಅಂತ ಹೇಳಿದ್ನು. ಈ ನನ್ನ ಮಕ್ಕಳು ರೆಡಿ ಮಾಡೇ ಇಲ್ಲ. ರೋಡ್ ಮಾಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಕಿತ್ತಾಕಕ್ಕೆ ಹೋಗಬಾರ್ದು. ರೋಡ್ ಚೆನ್ನಾಗೇ ಇರುತ್ತೆ. ಈ ನನ್ನ ಮಕ್ಕಳು ಕಿತ್ತಾಕ್ಬಿಟ್ಟು ಯಾವ್ದಾರು ಬಿದ್ದು ಹೋದರೆ ಯಾವ ನೋಣ ಇದಕ್ಕೆಲ್ಲ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಈಗ ಇದ್ರ ಮೇಲೆ ಓಡ್ಸೋಕ್ಕೆ ಆಗಲ್ಲ. 37 ರೈಟ್ ಸೈಡ್ ಮಿರರ್ ಇದ್ದಿದ್ರೆ ಇಷ್ಟರಲ್ಲಿ ತುಮಕೂರು ರೀಚ್ ಆಗಿಬಿಡ್ತಿದ್ದೆ ನಾನು. ಬ್ಯಾಡ್ ಲಕ್, ಮಿರರ್ ಇಲ್ಲ. ಅಲ್ಲೇ ಇತ್ತು ಮಿರರ್. ತಗೊಂಡು ಟೇಪ್ ಹಾಕಿ ಅಂಟಾಕೊಂಡಿದ್ರು ಆಗಿರೋದು ಅನಿಸುತ್ತೆ. ಬಿಟ್ಕೊಂಡ್ಬಿಟ್ಟೆ. ಫ್ಯಾನ್ ರೆಕ್ಕೆ ನಿಜವಾಗ್ಲೂ ಇಷ್ಟು ದೊಡ್ಡದಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಇಷ್ಟು ದೊಡ್ಡದಾಗಿರುತ್ತಾ?
ನಾನು ಒಂದಿನ ಆ ಫ್ಯಾನು ಹತ್ರ ಹೋಗಿ ನೋಡಿಲ್ಲ. ಹುಡುಗಿಯರ ಹತ್ರ ಇದೆ, ಹಿರಿಯೂರ ಹತ್ರ. ನಾನು ಇದೇ ಫಸ್ಟ್ ಗುರು ನೋಡಿದ್ದು, ಇಷ್ಟು ದೊಡ್ಡ ದೊಡ್ಡ ರೆಕ್ಕೆ. ಹಾಂ ಹಾಂ ಅಪ್ಪ, ಅಂದರೆ ಏನು ಬರೀ ಒಂದು 2-3 ರೌಂಡು ತಿರುಗಿದ್ರೆ ಸಾಕು ಅನಿಸುತ್ತೆ. ನಮ್ಮ ಮನೆಗೆ ಒಂದಿನ ಪೂರ್ತಿ ಕರೆಂಟ್ ಸಿಗ್ಬೋದು. ಇದನ್ನೆಲ್ಲ ಕಂಡುಹಿಡಿದಿರೋಂಥ ಪುಣ್ಯಾತ್ಮನಿಗೆ ಏನಾದರೂ ಅವಾರ್ಡ್ ಕೊಡಬೇಕು. ಬೆಳಗ್ಗೆ ಬೇಗ ಎದ್ದು ಬಂದಿದ್ದಕ್ಕೆ ಇವಾಗ ನಿದ್ದೆ ಗೊತ್ತಾಯ್ತು. ಏನು ಕಂಟೆಂಟ್ ಅಂತ ಕ್ರಿಯೇಟ್ ಮಾಡೋದು ಅನ್ನೋದು ದೊಡ್ಡ ತಲೆನೋವು. ಕ್ಯಾಮ್ರಾ ಸೆಟಪ್ ತಗೊಳ್ಳೋದು ಅಷ್ಟು ರಿಸ್ಕ್ ಇಲ್ಲ, ತೊಗೊಂಬಿಡ್ಬೋದು ಲೋನ್ ಮೇಲೆಲ್ಲ. ಬಟ್ ಕ್ಯಾಮ್ರಾ ತಗೊಂಡ್ಮೇಲೆ ವೀಡಿಯೋಸ್ ಜನ್ರೇಟ್ ಏನು ಮಾಡ್ತೀವಿ ಅದು ಕಷ್ಟ. ಏನು ಮಾತಾಡೋದು ಏನು ಬಿಡೋದು ಅನ್ನೋಕ್ಕಾಗುತ್ತೆ. ಅದಕ್ಕೆ ಹೇಳಿದ್ದು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ನಲ್ಲ ಒಂದು ಸಲ, ಕ್ಯಾಮ್ರಾ ಸೆಟಪ್ಪು ಎಲ್ಲ ಕಾಸ್ಟ್ಲಿ ತೊಗೊಳೋಕೆ ಮುಂಚೆ ಮೊಬೈಲಲ್ಲಿ ಮಾಡಿ ಅಂತ. ಮೊಬೈಲಲ್ಲೇ 1 ವರ್ಷ ಮಾಡಿ ನಿಮಗೆ 1 ವರ್ಷ ಅಲ್ಲ, ನಿಮಗೆ ಬರೀ ಒಂದೇ ವಾರದಲ್ಲಿ ನಿಮ್ಮ ಮೋಟಿವೇಶನ್ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಮೊಬೈಲಿಂದ ಟ್ರೈ ಮಾಡಿ, ದುಡ್ಡು ಉಳಿಯುತ್ತೆ, ನಿಮಗೆ ತಲೆನೋವು ತಪ್ಪುತ್ತೆ. ಸೊ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ, ನಿಮ್ಮ ಕೆಪಾಸಿಟಿ ಇದೆ ದೊಡ್ಡದಾಗಿ ಮಾಡ್ಕೊಳ್ಳಿ ಅಷ್ಟೆ. ನಾನು ಆಲ್ರೆಡಿ ಒಂದೇ ಸಲ ದೊಡ್ಡದಾಗಿ ಮಾಡಿಬಿಟ್ಟಿದ್ದೀನಿ. ಇವಾಗ ಏನು ಮಾಡೋಕ್ಕಾಗಲ್ಲ, ಇಟ್ಕೊಬೇಕಷ್ಟೇ. ಕ್ಯಾಮ್ರಾ ಯೂಸ್ ಇದೆ, ಕ್ಯಾಮ್ರಾ ಇರೋದ್ರಿಂದ ಯೂಸ್ ಇಲ್ಲ ಹಂಗೆ ಹಿಂಗೆ ಅಂತ ಏನಿಲ್ಲ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಕೈ ಹಿಡಿಯುತ್ತೆ ಅಂತ. ಎಷ್ಟು 6-8 ಆಯಿತು. ಇನ್ನು ಇವಾಗ ನೆಲಮಂಗಲ ಬಿಟ್ಟಿದ್ದೀನಿ.